ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಸೇತುಬಂಧ ಪರೀಕ್ಷೆಯ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಅಂಕಗಳನ್ನು ಹೇಗೆ ನಮೂದು ಮಾಡಬೇಕು LBA ಲಾಗಿನ್ನಲ್ಲಿ ಅನ್ನೋವಂಥದ್ದನ್ನು ಕುರಿತು ನೋಡೋಣ. ಸೊ ನಾವೀಗ ಗೂಗಲನ್ನು ಓಪನ್ ಮಾಡ್ಕೊಳ್ತಾ ಇದ್ದೀವಿ. ಗೂಗಲಲ್ಲಿ LBA ಸ್ಯಾಟ್ಸ್ ಕರ್ನಾಟಕ ಅಂತ ಇದೆ ನೋಡಿ, ಅಲ್ಲಿ ಬಂದುಬಿಟ್ಟು LBA ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಆ್ಯಸ್ ಯೂಶುವಲಿ ಹೋದ ವರ್ಷ ಮಾಡಿರ್ತೀರ, ಅಲ್ಲಿ KZT ನಂಬರ್ ಹಾಕ್ಬಿಟ್ಟು ಸೆಂಡ್ OTP ಅಂತ ಕೊಡಿ. OTP ಬರುತ್ತೆ. ಸೊ OTPಯನ್ನು ಮತ್ತೆ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ಜಸ್ಟ್ ವೆಯ್ಟ್, OTP ವೆರಿಫೈ ಆಗ್ತಾ ಇದೆ. ಸೊ OTP ವೆರಿಫೈ ಆದ ತಕ್ಷಣ ನಮಗೆ ಹೋಮ್ ಪೇಜ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಲಾಸ್ಟ್ ಆಪ್ಷನ್ನು ಬಿಡ್ ಸ್ಕೋರ್ಸ್ ಅಂತ ಇದೆ ನೋಡಿ. ಆ ಬಿಡ್ ಸ್ಕೋರ್ಸ್ ಮೇಲೆ ಅಂದರೆ ಸೇತುಬಂಧ ಆ ಒಂದು ಕಾಲಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ ಬಿಡ್ ಸ್ಕೋರ್ಸ್ ಡೀಟೇಲ್ಸ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ತರಗತಿ ಮತ್ತು ಗ್ರೂಪು, ಕ್ಲಾಸು, ಆಮೇಲೆ ಯಾವ ದಿನಾಂಕದಂದು ನೀವು ಪೂರ್ವ ಪರೀಕ್ಷೆಯನ್ನು ಮಾಡಿರ್ತೀರ ಆ ಒಂದು ಎಲ್ಲ ಮಾಹಿತಿನೂ ಕೂಡ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ನಾನೀಗ ಫಸ್ಟು ಮೀಡಿಯಮ್ ಅಂತ ಇದೆ, ಅದನ್ನು ಕನ್ನಡ ಇದ್ದರೆ ಕನ್ನಡ ಕೊಡಿ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಕೊಡಿ. ತದನಂತರದಲ್ಲಿ ಕ್ಲಾಸ್ ಇದೆ, ನಾನು 10ನೇ ಕ್ಲಾಸ್ ಅಂತ ತೊಗೊಂಡಿದ್ದೀನಿ. ಆಮೇಲೆ ನಮಗೆ ಗ್ರೂಪ್ ಇದೆ. ಗ್ರೂಪ್ ಬಂದುಬಿಟ್ಟು ಕನ್ನಡ ಮೀಡಿಯಮು, ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ತೊಗೊಂಡಿದ್ದೀನಿ. ಇಲ್ಲಿ ಸೆಕ್ಷನ್ ಬಂದುಬಿಟ್ಟು 10th ಯಾವ ಸೆಕ್ಷನ್ ಅಂತ ಇದೆ. ಸೊ ಅದನ್ನು ನಾನು 10th C ಅಂತ ನಾನು ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಸಬ್ಜೆಕ್ಟು ನಾನು ಯಾವ ಸಬ್ಜೆಕ್ಟ್ ತಗೊಳ್ತಾ ಇದ್ದೀನಿ ಅನ್ನೋವಂಥದ್ದನ್ನು ಇಲ್ಲಿ ನೀವು ಎಂಟ್ರಿ ಮಾಡಿ. ನಾನೀಗ ಕನ್ನಡ ಹಾಕ್ಕೊಂಡಿದ್ದೀನಿ. ಸೊ ನೀವು ಯಾವ ಡೇಟ್ ಅಂತ ಇರುತ್ತೋ ಆ ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ತಕ್ಷಣ ನಮಗೆ ಇಲ್ಲಿ ಮಕ್ಕಳ ಹೆಸರು ಕಾಣಿಸ್ಕೊಳ್ಳುತ್ತೆ. ಇಲ್ಲಿ L1, L2, L3 ಅಂತ 8 ಇದೆ. ಸೊ ಪ್ರತಿಯೊಂದು ಸಬ್ಜೆಕ್ಟಿಗೂ ಬೇರೆ ಬೇರೆ ಆಗಿರ್ತಕ್ಕಂತಹ LOSಗಳು ಕಾಣಿಸ್ಕೊಳ್ಳುತ್ತೆ. ಅಂದರೆ ಲರ್ನಿಂಗ್ ಔಟ್ಕಮ್ಗಳು ಕಾಣಿಸ್ಕೊಳ್ಳುತ್ತೆ. ಆ ಮಗು ಈಗ ಪ್ರತಿಯೊಂದು ಮಗು ಇರುತ್ತೆ. ಆ ಮಗು ಈಗ ನೀವು 10 ಕ್ವಶನ್ ಮಾಡಿರ್ತೀರ, ಇಲ್ಲಿ 8 ಇರುತ್ತೆ. ಸೊ ಯಾವ ಪ್ರಶ್ನೆಗೆ 2 ಪ್ರಶ್ನೆಯನ್ನು ತಗೊಂಡಿದ್ದೀರಾ ಅನ್ನೋವಂಥದ್ದು ನಿಮ್ಮ ಗಮನದಲ್ಲಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು 8ನೇ LOSಲ್ಲಿ ನಾನು 2 ಪ್ರಶ್ನೆ ತೊಗೊಂಡಿದ್ದೆ, ಮಕ್ಕಳು 2ಕ್ಕೂ ಕೂಡ ತಪ್ಪು ಬರೆದಿದ್ದಾರೆ ಅಂತ ಹೇಳಿದರೆ ಆ ಮಗುಗೆ ನೀವು B ಅಂತ ಹಾಕಬೇಕಾಗತ್ತೆ. ಸೊ 1ಕ್ಕೆ ಸರಿ ಬರೆದಿತ್ತು ಅಂತ ಹೇಳಿದ್ರೆ A ಹಾಕ್ಕೋಬೇಕಾಗುತ್ತೆ. ಆವಾಗ ಎಲ್ಲವೂ ಕೂಡ ನಿಮಗೆ A ಅಂತಲೇ ಬಂದುಬಿಡುತ್ತೆ. ಅಂದರೆ ನೀವು ಯಾವ LOSಗೆ ಎಷ್ಟು ಪ್ರಶ್ನೆ ತೊಗೊಂಡಿದ್ದೀರಾ ಅನ್ನೋ ಅಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊದಲ 4 ಪ್ರಶ್ನೆಗಳು FLNಗೆ ಸಂಬಂಧಪಟ್ಟಿರುತ್ತಾಗಿರುತ್ತೆ. ತದನಂತರದ 6 ಪ್ರಶ್ನೆಗಳು ನಮಗೆ ಈ ರೀತಿ LOSಗಳು ಸಂಬಂಧಪಟ್ಟಿದ್ದಾಗಿರುತ್ತೆ. ಮೊದಲು ಇದನ್ನು ನೀವು ಸರಿಯಾಗಿ ಪರಿಚಯ ಮಾಡ್ಕೋಬೇಕಾಗತ್ತೆ. 8 LOSಗಳಿದ್ದಾವೆ, FLN ಎಲ್ಲಿದ್ದಾವೆ ಅನ್ನೋವಂಥದ್ದನ್ನು ನೀವು ನೋಡ್ಕೋಬೇಕಾಗತ್ತೆ. ಸೊ ಇದು ಬಹಳಷ್ಟು ಮುಖ್ಯವಾಗಿರುತ್ತೆ ನೀವು ಇದನ್ನು ಮಾಡುವಾಗ. ಸೊ ಈಗ ಇದನ್ನು ಎಲ್ಲಿಂದ ಎಲ್ಲಿವರೆಗೆ ಮಾಡಬೇಕು ಅಂತ ಹೇಳಿದ್ರೆ ಜೂನ್ 10ನೇ ತಾರೀಕಿಂದ 25ನೇ ತಾರೀಕು DSCRT ಅವ್ರು ಹೇಳಿರೋದು 25ನೇ ತಾರೀಕು ಇದು ಓಪನಲ್ಲಿರುತ್ತೆ. ಸೊ ಇದನ್ನು ನೀವು ಸರಿಯಾಗಿ ನೋಡಿ ಎಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಸೊ ಇದಿಷ್ಟು ನೀವು ಎಲ್ಲ ಮಕ್ಕಳದು ಇದೇ ರೀತಿಯಾಗಿ ನೀವು ಮಾಡ್ಕೊಳ್ತಾ ಹೋಗಬೇಕು. ಸೊ ಇದೆಲ್ಲ ಮಾಡಿ ಆದಮೇಲೆ ಅಂದರೆ ಎಲ್ಲ ಮಕ್ಕಳದು ಈ ರೀತಿಯಾಗಿ ಪೂರ್ವ ಪರೀಕ್ಷೆದು ಮಾಡಾದಮೇಲೆ ನೀವು ಸೇವ್ ಕೊಡಿ. ಸೇವ್ ಕೊಟ್ಟು ಮತ್ತೆ ಇನ್ನೊಂದು ಸಲ ಸೇವ್ ಕೊಡಿ. ಸೊ ಅದು ಸೇವ್ ಆಗಬೇಕು. ಸೊ ಮತ್ತೆ ಇನ್ನೊಂದು ಸಲ ಓಪನ್ ಮಾಡಿದಾಗ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಸೇವ್ ಮಾಡಿಬಿಟ್ಟು ನಾವು ಈ ರಿಪೋರ್ಟನ್ನು ನಾವೀಗ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮದು ಎಲ್ಲವೂ ಕರೆಕ್ಟ್ ಆಯಿತು ಅಂತ ಹೇಳಿದ್ರೆ ಫೈನಲ್ ಸೇವ್ ಕೊಡಬೇಕಾಗುತ್ತೆ. ಅಲ್ಲಿ ಗ್ರೀನ್ ಕಲರ್ ಕಾಣ್ತಾ ಇದೆ ನೋಡಿ, ಆ ಫೈನಲ್ ಸೇವ್ ಕೊಡಬೇಕಾಗುತ್ತೆ. ಯಾವಾಗ ಎಲ್ಲವೂ ಕೂಡ ಎಂಟ್ರಿ ಆದಮೇಲೆ, ಎಲ್ಲ ಮಕ್ಕಳದ್ದು ಎಂಟ್ರಿ ಆದಮೇಲೆ ನೀವು ಫೈನಲ್ ಸೇವ್ ಕೊಡಬೇಕಾಗತ್ತೆ. ಸೊ ಈಗ ಪ್ರಸ್ತುತ ನಮ್ದು ಎಲ್ಲ ಮಕ್ಕಳದು ಮಾಡೋಕ್ಕಾಗಿಲ್ಲ, ಕೆಲವು ಮಕ್ಕಳು ಆಬ್ಸೆಂಟ್ ಇದ್ದಾರೆ. ಆಬ್ಸೆಂಟ್ ಆಗೋ ಮಕ್ಕಳನ್ನು ಏನು ಮಾಡ್ತೀರಾ, ಹಾಗೆ ಖಾಲಿ ಬಿಡಬೇಕು. ಅವ್ರು ಬಂದಾಗ ಬರೆಸಿ ನಾವು ಸೇವ್ ಕೊಡಬೇಕಾಗತ್ತೆ, ಫೈನಲ್ ಸೇವ್ ಕೊಡಬೇಕಾಗತ್ತೆ. ಸೊ ಅದನ್ನು ನಿಮ್ಮ ಗಮನದಲ್ಲಿ ಇರಲಿ. ಸೊ ಇದಿಷ್ಟು ನಾವು ಎಂಟ್ರಿ ಸಂಬಂಧಪಟ್ಟಂತೆ ಮಾಡಿದ್ದೀವಿ. ಸೊ ಎಂಟ್ರಿ ಮಾಡಿರೋ ಅಂಥದ್ದು ನಾವೀಗ ಪ್ರಿಂಟ್ ತಗೋಬೇಕಲ್ವಾ. ಸೊ ಈಗ ಸೇವ್ ನೋಡಿ, ಸೇವ್ ಆಯಿತು, ಸೇವ್ ಸಕ್ಸಸ್ಫುಲಿ ಆಯಿತು. ಸೊ ಇದನ್ನು ನಾವು ಏನು ಮಾಡಬೇಕು, ಇಲ್ಲಿ ಮೇಲ್ಗಡೆ ಅಷ್ಟು ಮಕ್ಕಳ ಡೀಟೇಲ್ಸ್ ಫಿಲ್ ಆದಮೇಲೆ ಇಲ್ಲಿ ಇನ್ನೊಂದು ಮಾಹಿತಿ ನೋಡ್ಕೊಳ್ಳಿ ನೀವು. ಇಲ್ಲಿ ಬಂದುಬಿಟ್ಟು ಪೋಸ್ಟ್ ಟೆಸ್ಟ್ ಅಂತ ಇದೆ ನೋಡಿ, ವ್ಯೂ ಪೋಸ್ಟ್ ಟೆಸ್ಟು. ಆಮೇಲೆ ನೆಕ್ಸ್ಟ್ ಬರೋ ಅಂಥದ್ದು ಇದೆಯಲ್ಲ, ಅದು ಟೈಮನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆಯಾ ಟೈಮಲ್ಲಿ ನೀವು ಮಾಡಬೇಕು. ಅದು ಜುಲೈನಲ್ಲಿ ಓಪನ್ ಆಗುತ್ತೆ. ಇಲ್ಲಿ
ನೀವು ರಿಪೋರ್ಟನ್ನು PDF ರೂಪದಲ್ಲಿದೆ ಮತ್ತು ಎಕ್ಸೆಲ್ ರೂಪದಲ್ಲಿದೆ. ನಿಮ್ಗೆ ಯಾವ ರೂಪದಲ್ಲಿ ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನನಗೆ ಎಕ್ಸೆಲ್ ರೂಪದಲ್ಲಿ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಹೆಸರು ತುಂಬ ದೂರ ಇರೋದು ಅಥವಾ ಗ್ರೇಡ್ ದೂರ ಇರೋದು ಅದನ್ನೆಲ್ಲ ನಾವು ಸೆಟ್ ಮಾಡ್ಕೊಳ್ಳೋದಕ್ಕೆ ಎಕ್ಸೆಲ್ ಈಸ್ ಬೆಟರ್. ಸೊ ನಾನು ಎಕ್ಸೆಲ್ನಲ್ಲಿ ತಗೊಂಡು ಅದನ್ನು ಆಮೇಲೆ ಪ್ರಿಂಟ್ ತೊಗೊಳ್ತೀನಿ. ಸೊ ಇದು ಎಕ್ಸೆಲ್ಲಲ್ಲಿ ನಾನು ಅದನ್ನು ಪ್ರಿಂಟ್ ತೊಗೊಂಡಿದ್ದೀನಿ. ಸೊ ಇದಿಷ್ಟು ನಾವು ಮಾಡಬೇಕಾಗಿರ್ತಕ್ಕಂತಹ LBA ಲಾಗಿನ್ನಲ್ಲಿ ನಾವು ಸೇತುಬಂಧದ ಅಂದರೆ ಬ್ರಿಡ್ಜ್ ಕೋರ್ಸಿನ ನಮ್ಮ ಸಬ್ಜೆಕ್ಟಿನ ಪೂರ್ವ ಪರೀಕ್ಷೆ ಮಾತ್ರ ಇದುವರೆಗೂ ಹಾಕೋಕ್ಕಾಗಿದೆ. ತದನಂತರದಲ್ಲಿ ಜುಲೈ 1ರಿಂದ ನಾವು ಸಾಫಲ್ಯ ಪರೀಕ್ಷೆ ಅಂದರೆ ಪೋಸ್ಟ್ ಟೆಸ್ಟನ್ನು ಹಾಕೋದಕ್ಕೆ ಆಗುತ್ತೆ. ಈಗ ನಾವು ಪ್ರೀ ಟೆಸ್ಟನ್ನು ಮಾಡಿದ್ದೀವಿ, ಅದು 4B ಕಾಲಮ್ ಆಗಿರುತ್ತೆ, ಫಾರ್ಮೆಟ್ ಆಗಿರುತ್ತೆ. ಸೊ ಈಗ ನಾವು ಇದನ್ನು ಲಾಗೌಟ್ ಆಗೋಣ. ಲಾಗೌಟ್ ಆಗಿಬಿಟ್ಟು ನೀವು ಫೈನಲ್ ಸೇವ್ ಕೊಡ್ತಿರಲ್ಲ ಅದು ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಸ್ಯಾಟ್ಸ್ ಯೂಸರ್ ಅಂದರೆ DDO ಅವರ ಲಾಗಿನಿಗೆ ಅಂದರೆ HM ಅವರ ಲಾಗಿನಿಗೆ ಇದು ಹೋಗಿರ್ತಕ್ಕಂಥದ್ದು. ನಾವೀಗ ಅದನ್ನು ಸ್ಯಾಟ್ಸ್ ಲಾಗಿನ್ ಅಂತ ಹೇಳಿದ್ರೆ ನಮ್ಮ ಸ್ಯಾಟ್ಸಿನ ಲಾಗಿನ್ ಓಪನ್ ಮಾಡಿಕೊಂಡ್ರೆ ಅವರು ಯಾರು OTP ಹೋಗ್ತಾ ಇತ್ತಲ್ಲ ಸ್ಯಾಟ್ಸ್ OTP ಅವರಿಗೆ OTP ಹೋಗುತ್ತೆ. ಆ OTP ಮೂಲಕ ನೀವು ಲಾಗಿನ್ ಆಗಿ ಅಲ್ಲೂ ಕೂಡ ನಿಮಗೆ ಬಿಡ್ಸ್ ಕೋರ್ಸ್ ಅಂತ ಇರುತ್ತೆ, ಅಲ್ಲಿ ನೀವು ಮಾಡಿರೋ ಅಂಥದ್ದನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ನಾವು ಹೇಗೆ LBA ಲಾಗಿನ್ನಲ್ಲಿ ಬಿಡ್ಸ್ ಕೋರ್ಸ್ ಸಂಬಂಧಪಟ್ಟಂತೆ ಪ್ರೀ ಟೆಸ್ಟನ್ನು ಎಂಟ್ರಿ ಮಾಡೋದು ಹೇಗೆ ಅನ್ನೋವಂಥದ್ದನ್ನು ನೋಡಿದ್ದೀವಿ. ನೆಕ್ಸ್ಟ್ ಪೋಸ್ಟ್ ಟೆಸ್ಟ್ ಹೇಗೆ ಮಾಡೋದು ಅದನ್ನು ಕೂಡ ಸವಿವರವಾಗಿ ನೋಡೋಣ. ಅಲ್ಲಿವರೆಗೂ ನೀವು ಇದನ್ನು ನೋಡ್ತಾ ಇರಿ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.